ರೂಲಿಂಗ್ ಪಾರ್ಟಿ ಅಂದ್ರೆ ಆಡಳಿತ ಪಕ್ಷದಲ್ಲಿ ಎಲ್ಲ ಗ್ಯಾರಂಟಿ ಪಾರಂಟಿ ಇನ್ಕಂಡೆಲ್ಲ ಕಚಾಪಿ ಅಂತಿದ್ದಾಗ ನಮ್ಮ ಪಕ್ಷದಲ್ಲಿ ಸ್ವಲ್ಪ ಲವಲವಿಕೆ ಸುದ್ದಿ ನ್ಯೂಸ್ ತರ ಚಟುವಟಿಕೆ ಆಗಿರಬಾರ್ದಾ ಅಂತ ಬಿಜೆಪಿ ತೀರ್ಮಾನ ಮಾಡ್ದಂಗಿದೆ. ಹಂಗಾಗಿ ನಾವೇ ಬಡ್ದಾಡ್ಕೊಂಡ್ರಾಯ್ತು, ಸುದ್ದಿಯಲ್ಲಿರ್ಬೇಕು. ಸಿಂಪಲ್. ಬಾಣ ಸಂಘರ್ಷವಂತೆ ಅತೃಪ್ತರು 3ನೇ ಬಾರಿ ಸಭೆ ಅಂತೆ. ಈಗ RSS ನಾಯಕರನ್ನು ಸಭೆ ಮಾಡ್ತಿದ್ದಾರಂತೆ, ಎಲ್ಲ ಸಮಾಧಾನ ಮಾಡೋಣ ಅಂತ ಯೋಚನೆ. ಯಾರು ಸಮಾಧಾನ ಮಾಡ್ತೀರೋ, ಯಾರು ಎತ್ತು ಕಟ್ತೀರೋ, ಯಾರು ತೊಟ್ಲು ತೂಗ್ತೀರೋ, ಯಾರು ಚಿವುಟ್ತೀರೋ, ಯಾವನಿಗ್ರಿ ಅರ್ಥವಾಗತ್ತೆ ನಿಮ್ಮ ಪಕ್ಷ? ಈ ಕ್ಯಾಲ್ಕುಲೇಷನ್ ಅರ್ಥ ಸಾಧ್ಯನೇ ಇಲ್ಲ, ಇದು ಇಂಪಾಸಿಬಲ್. ವಿಜಯೇಂದ್ರ ಅಲ್ಲರ್ ಜೊತೆ ಮಾತುಕತೆ ಅಂತೆ. ಈ ಮಧ್ಯೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಬಹಿರಂಗವಾಗಿ ಇನ್ನೊಂದ್ಸರಿ ಏನೋ ಮಾತಾಡಿದ್ದಾರೆ. ವಾಲ್ಮೀಕಿ ನಿಗಮದ ಹಗರಣ ಖಂಡಿಸಿ ಸೆಪ್ಟೆಂಬರ್ 17ನೇ ತಾರೀಕು ಆಯೋಜಿಸಕ್ಕೆ ಉದ್ದೇಶಿಸಿದ್ರು. ಬಳ್ಳಾರಿ ಪಾದಯಾತ್ರೆ ಮಾಡಬೇಕು ಅಂತಿದ್ದಾರಲ್ಲ ಅವ್ರು ಯಾರ್ಯಾರೋ, ಅದನ್ನು ಅವರೆಲ್ಲ ಬಲವಾಗಿ ಸಮರ್ಥಿಸ್ಬಿಟ್ಟಿದ್ದಾರಂತೆ ಯಾರು, ಪ್ರತಾಪ್ ಸಿಂಹ ಆ್ಯಂಡ್ ಪಾರ್ಟಿ. ಅದಕ್ಕೆ ಅಶೋಕ್ ಸಣ್ಣ ಪುಟ್ಟ ಅಸಮಾಧಾನ ಇದೆ, ಅದನ್ನು ಬಗೆಹರಿಸ್ಕೊಳ್ಳೋಣ ಬಿಡಿ ಅಂತಂದಿದ್ದಾರೆ. ಹೌದಾ? ಸಣ್ಣ ಪುಟ್ಟನಾ? ಮತ್ತೇನ್ರೆ ಉಫ್ ಅಂದ್ರೆ ಆಯ್ತಪ್ಪ, ಹೋಗ್ಬಿಡತ್ತ ಅದು ಅಲ್ವಾ? ಕರೆಕ್ಟ್. ಯಾರ್ದೋ ಮೇಲಾಟದ ಕಾರ್ಯಕ್ರಮ ಆಗಿರಲ್ಲ ಇದು. ನಾಯಕತ್ವವನ್ನು ಪ್ರದರ್ಶನ ಮಾಡುವಂತಹ ಪಾದಯಾತ್ರೆ ಅಲ್ಲ ಇದು. ನಾನು ರೆಬೆಲ್ ಅಲ್ಲ, ನಾನು ವ್ಯವಸ್ಥೆಯ ವಿರುದ್ಧ, ಅನ್ಯಾಯದ ವಿರುದ್ಧ ನಾನು ರೆಬೆಲ್ ಹೊರತು ಪಾರ್ಟಿ ವಿರುದ್ಧ ಅಲ್ಲ. ಈ ಪಾರ್ಟಿನಲ್ಲಿ ಇವತ್ತು ಬಿಜೆಪಿನಲ್ಲಿ ಎಷ್ಟು ಜನ ಲೀಡರ್ಸ್ ಇದಾರಲ್ಲ, ಅವ್ರೆಲ್ಲರಿಗಿಂತ ಜಾಸ್ತಿ ಸೀನಿಯಾರಿಟಿ ಇದೆ ನನಗೆ. ನಾನು ಯಾರನ್ನೋ ಓಲೈಸಕ್ಕೆ ಮೆಚ್ಚಕ್ಕೆ ಬಂದಿರಲಿಲ್ಲ. ಈ ಓಲೈಕೆ ರಾಜಕಾರಣನ ಮಾಡಲ್ಲ. ಯಾರ ಮನೆ ಹೋಗೋದು, ಬಾಗಿಲು ಕಾಯೋದು, ಆ ಲೀಡರ್ ಜೊತೆ ಹೋದ್ರೆ ನಮಗೆ ಟಿಕೆಟ್ ಸಿಗುತ್ತೆ, ಇವೆಲ್ಲ ಅಲ್ಲ. ನನಗೆ ಟಿಕೆಟ್ ಕೊಟ್ಟವ್ರು ಏನು ಬಿಜೆಪಿ ಅವರಲ್ಲ. ನನಗೆ ಸಂಘ ಮುಖಾಂತರ ನಂಗೆ ಆಗ ಟಿಕೆಟ್ ಕೊಟ್ಟಿದ್ದು. ಆ ಥರದ್ದು ಯಾವುದೋ ಸಭೆನೂ ಕೂಡ ಆಗಿಲ್ಲ. ಸಂಘ ಯಾವತ್ತೂ ರಾಜಕೀಯದ ಪಕ್ಷ ಅಲ್ಲ. ಅದು ಆ ರೀತಿಯ ಸಭೆಗಳನ್ನು ಮಾಡುವಂಥ ಪದ್ಧತಿ ಸಂಘದಲ್ಲಿಲ್ಲ. ಪಾರ್ಟಿಯ ಕೇಂದ್ರದ ನಾಯಕತ್ವ ಗಮನಕ್ಕೆ ಬಂದಿದೆ, ಇದೆಲ್ಲನೂ ಕೂಡ ಬಂದಿದೆ. ನೋಡಿ, ಸಣ್ಣ ಪುಟ್ಟ ವ್ಯತ್ಯಾಸ ಇರೋದು ನನ್ನ ಗಮನಕ್ಕೂ ಬಂದಿದೆ. ಆದಷ್ಟು ಶೀಘ್ರವಾಗಿ ಈ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದೆ, ಅದು ಬಗೆಹರಿದು ಒಟ್ಟಾಗಿ ನಾವೆಲ್ಲರೂ ಕೂಡ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡುವಂಥದ್ದಕ್ಕೆ ಶಕ್ತಿ ಬರಬೇಕು. ಆ ಕೆಲಸ ಅಧ್ಯಕ್ಷರಿಗೆ ಸಡ್ಡು ಹೊಡೆಯುವ ನಾಯಕರು ಸಣ್ಣ ಪುಟ್ಟ ಸಮಸ್ಯೆ, ಅಧ್ಯಕ್ಷರು ಅವರ ಕುಟುಂಬನೇ ಭ್ರಷ್ಟ ಎಂದು ಕರೆಯುವವರು ಸಣ್ಣ ಪುಟ್ಟ ಸಮಸ್ಯೆ, ಪಾದಯಾತ್ರೆಗೆ ಪ್ರತಿಪಾದಯಾತ್ರೆ ಸಣ್ಣ ಪುಟ್ಟ ಸಮಸ್ಯೆ, ಕೌಂಟರ್ಗಳು ಕೊಡ್ತಾ ಹೋಗ್ತೀವಿ ಸಣ್ಣ ಸಮಸ್ಯೆ. ಗುಡ್, ಮುಂದುವರಿಸಬೇಕು. ಮುಂದುವರ್ಸ್ರಿ, ನಾವೇನ್ ಮಾಡೋದು ಆಮೇಲೆ? ಚೆನ್ನಾಗಿ ಮಾಡಿ ಅಲ್ವಾ? ಕಾಂಪಿಟೇಷನ್ ಇರಲಿ. ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಮೈತ್ರಿ ಪಕ್ಷದ ಟಿಕೆಟ್ ಯಾರಿಗೆ ಅನ್ನೋ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ದೆಹಲಿಯಲ್ಲಿರುವ ಸಿಪಿ ಯೋಗೇಶ್ವರ್ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾಮೋಹನ್ ದಾಸ್ ಅವರನ್ನ ಭೇಟಿ ಮಾಡಿದ್ದಾರೆ, ಟಿಕೆಟ್ಗಾಗಿ ಲಾಬಿ ನಡೆಸಿದ್ದಾರೆ. ಈ ಹೊತ್ತಲ್ಲೇ ಕೇಂದ್ರ ಸಚಿವ ಕುಮಾರಸ್ವಾಮಿ ಸಹ ದೆಹಲಿಗೆ ಹೋಗಿದ್ದಾರೆ. ಮೈತ್ರಿ ಟಿಕೆಟ್ ಕೈತಪ್ಪಿದ್ರೆ ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಕಾಂಗ್ರೆಸ್ ಆಫರ್ ಮಾಡಿದೆ. ಈ ಬೆನ್ನಲ್ಲೇ ನಾವು ಸಿಪಿ ಯೋಗೇಶ್ವರ್ ಅವರನ್ನ ಮನವೊಲಿಸ್ತೀವಿ ಅಂತ ಅಶೋಕ್ ಹೇಳಿದ್ದಾರೆ. ಏನು ಆಗಲ್ಲ ಬಿಡ್ರಿ, ಸಣ್ಣ ಪುಟ್ಟ ಸಮಸ್ಯೆ ಇರುತ್ತೆ, ಬೇಗ ಬಗೆಹರಿಯುತ್ತೆ, ಸರಿಪಡಿಸ್ಕೋತಾರೆ. ಮುಂದಿನ ತಗೊಳ್ಳಿ. ಕೆಪಿಸಿಸಿ ಅಧ್ಯಕ್ಷರ ಬದಲಾಗುವಂತಹ ವಿಚಾರ. ಲಿಂಗಾಯತ ಸಮುದಾಯದ ಪ್ರಮುಖರೊಬ್ಬರು ಪಕ್ಷದ ಅಧ್ಯಕ್ಷನಾಗಿ ನೇಮಿಸಬೇಕು ಅನ್ನೋ ಸುದ್ದಿ ಬೆನ್ನಲ್ಲೇ ದಲಿತರಿಗೆ ಪಕ್ಷದ ಪಟ್ಟ ಸಿಗಬೇಕು ಅನ್ನೋ ಕೂಗು ಕೂಡ ಎದ್ದಿದೆ. ಸಿಎಂ ಆಪ್ತ ಸಚಿವರಾದ ಸತೀಶ್ ಜಾರಕಿಹೊಳಿ, ಮುನಿಯಪ್ಪ ದೆಹಲಿಗೆ ತೆರಳಿ ಅಧ್ಯಕ್ಷ ಸ್ಥಾನಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಎನ್ನಲಾಗ್ತಿದೆ. ಆದರೆ ಈ ಬಗ್ಗೆ ಸತೀಶ್ ಜಾರಕಿಹೊಳಿ ಗುಟ್ಟು ಬಿಟ್ಟುಕೊಟ್ಟಿಲ್ಲ. ಇನ್ನು ಸಚಿವ ಸಂಪುಟ ಪುನಾರಚನೆ ವದಂತಿಯೇ ಹಬ್ಬಿದೆ. ಆದರೆ ನನ್ನ ಬದಲಾವಣೆ ಆಗಲ್ಲ ಅನ್ನೋ ವಿಶ್ವಾಸ ಇದೆ ಅಂತ ಸಚಿವ ರಹೀಂ ಖಾನ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಾವು ಎರಡೂ ರೇಸ್ಟಲ್ಲಿಲ್ಲ. ಮುಂದಿನ ಹುದ್ದೆಗೆ ಸರ್ಟಿಫಿಕೇಟ್ ತಗೊಳ್ಳಿಕ್ಕೆ ನಾವು ಅಷ್ಟೇ. ಈಗ ಡಿಮಾಂಡ್ ಆಯ್ಕೆ ಮಾಡಬೇಕಲ್ಲ, ಅವ್ರು ಕರಿಬೇಕು. ಯಾರ್ಯಾರಿಗೆ ಮಾಡೋಂಗಿದ್ರೆ ಸಮುದಾಯವಾರು, ಪ್ರಾಂತವಾರು ಓಟ್ ಕೊಡಿಸೋಂಥವ್ರು ಅಧ್ಯಕ್ಷ ಆಗ್ಬೇಕಂತ ಹೇಳಿದ್ದಾರೆ. ಬೀದರ್ಲಿಂದ ಮಿನಿಸ್ಟರ್ ಇದ್ದರು ಕೋಬಾ ಅವರು, ಅವರಿಗೆ ಸೋಲಿಸಿದ್ದು ನಾವು ಹೈದರಾಬಾದ್ ಕರ್ನಾಟಕ ಮತ್ತು ಬಾಂಬೆ ಕರ್ನಾಟಕ ರೀಸನ್ನಲ್ಲಿ ಹೈಕಮಾಂಡ್ ಅವರು ಮತ್ತು ಈ ಸರ್ಕಾರದಲ್ಲಿ ಕೆಲಸ ಮಾಡಲಿಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ. ನಾನು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಲತ್ತೀನಿ. ಇವ್ರು ಮಂತ್ರಿನಾ? ಇವತ್ತೇ ಫಸ್ಟ್ ನೋಡಿದ್ದು ನಾನು ಇವ್ರನ್ನ. ಪೌರಾಡಳಿತ. ಹೌದಾ ರೀ? ಅವಾಗ ನಾನಿನ್ನು ಮಂತ್ರಿ ಅಂತನಾರು ಬಂದು ಹೇಳ್ರಪ್ಪ. ಇಲ್ಲಾಂದ್ರೆ ಯಾರೇನೋ ಅಂತ ಗೊತ್ತಾಗಲ್ಲ. ಹೇಳಕ್ಕಿರೋ ಉತ್ಸಾಹ, ನಾನು ಮಂತ್ರಿ ಅಂತ ಕೆಲಸ ಮಾಡಕ್ಕಾರು ಇರ್ಬೇಕಲ್ಲ. ನಾನು ನೋಡೇ ಇರಲಿಲ್ಲ ಇವ್ರನ್ನ. ಸೀರಿಯಸ್ಲಿ? ಹೌದು ಸರ್. ಎಸ್. ಸರ್ಕಾರಿ ಖಾತೆಗಳಲ್ಲಿನ ಹಣ ದುರ್ಬಳಕೆ ಆರೋಪ ಹಿನ್ನೆಲೆಯಲ್ಲಿ SBI ಮತ್ತು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಜೊತೆ ಕರ್ನಾಟಕ ಸರ್ಕಾರ ವ್ಯವಹಾರ ಸ್ಥಗಿತಗೊಳಿಸಿಕೊಂಡಿದೆ. ಎಲ್ಲರಿಗೂ ಲೆಟರ್ ಬರ್ತಿದ್ದಾರಂತೆ, ಪಾಲಿಕೆಗಳಿಗೆ, ಸ್ಥಳೀಯ ಸಂಸ್ಥೆಗಳಿಗೆ, ವಿವಿಗಳು ಸೇರಿ ಎಲ್ಲರಿಗೂ ಬರೆದುಬಿಟ್ಟಿದ್ದಾರೆ. ಖಾತೆಗಳನ್ನು ರದ್ದು ಮಾಡಿ ಹೊಸದಾಗಿ ಏನು ಮಾಡಬೇಡಿ, ಠೇವಣಿನೂ ಇಡಬೇಡಿ, ಏನು ಮಾಡಬೇಡಿ ಅಂತ ಆರ್ಥಿಕ ಇಲಾಖೆ. ರಾಷ್ಟ್ರೀಕೃತ ಬ್ಯಾಂಕ್ಗಳು ಪ್ಲಸ್ SBI ಇಸ್ ಎ ಲೀಡ್ ಬ್ಯಾಂಕು, ಜ್ಞಾಪಕ ಇಟ್ಕೊಳ್ಳಿ. ಓಕೆ, ಯಾತಕ್ಕೆ 2013ರಲ್ಲಿ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ 10 ಕೋಟಿ ಹಣ ಮತ್ತು 11ರಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕಲ್ಲಿ ಇಟ್ಟಿದ್ದು ಯಾವುದೋ ಠೇವಣಿ 12 ಕೋಟಿ ಹಣ ಸಿಬ್ಬಂದಿ ದುರ್ಬಳಕೆ ಮಾಡಿದ್ದಾರೆ ಅಂತ.
13-11 ಅದು 10 ವರ್ಷ 12 ವರ್ಷದ ಹಿಂದೆ. ಹೌದು. ಈಗ ಯಾಕೆ ಅದಕ್ಕೆ ಕ್ರಮ? ಈಗ ಆಗಿರೋದ್ರದ್ದು ಬಿಸಿ ಇದ್ರಲ್ಲಿರೋದ್ರದ್ದು ವಾಲ್ಮೀಕಿನಲ್ಲಿ ಆಗಿದ್ದಕ್ಕೇನೂ ಇಲ್ಲ, ಹೋಗ್ಲಿ ದಟ್ಸ್ ಓಕೆ. ಬಟ್ ಈಗ ಯಾಕೆ ಇದಕ್ಕೆ ಕ್ರಮ 13-11ಕ್ಕೆ? ನಂಗೆ ಅರ್ಥ ಆಗ್ತಿಲ್ವೇ? ಬೇರೆ ಏನೋ ಕಾರಣ ಇದೆ ಇದರಲ್ಲಿ, ಏನೋ ನಡೆದಂಗಿದೆ. ಏನು ನಡೆದಿದೆ ಅಂತ ಗೊತ್ತಾಗ್ತಿಲ್ವೇ? ಕಂಡಿಡಿಯೋಣ. ಅದೇ ಥರ ಈಗ ಸಹಕಾರಿ ಬ್ಯಾಂಕ್ಗಳಲ್ಲಿ ಏನೇನೋ ನಡೀಬಾರ್ದೆಲ್ಲ ನಡೀತಿರುತ್ತೆ. DCC ಬ್ಯಾಂಕು, ಆ ಬ್ಯಾಂಕು, ಈ ಬ್ಯಾಂಕು, ಅದೆಲ್ಲ ಸ್ಥಗಿತ ಮಾಡಿದ್ದೀರಾ? ವ್ಯವಹಾರ ಅಂದಮೇಲೆ ಎಲ್ಲರನ್ನೂ ಸ್ಥಗಿತ ಮಾಡಿ. ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಈಸಿ ಬಿಕಾಸ್ SBI ಲೀಡ್ ಬ್ಯಾಂಕು ಮತ್ತು ಮೇನ್ ಬ್ಯಾಂಕ್ ಆಗುತ್ತೆ. ಕೇಂದ್ರ ಸರ್ಕಾರದ ವ್ಯವಹಾರಗಳು ಎಲ್ಲ ಅಲ್ಲಿ ನಡೀತಾ ಇರುತ್ತೆ. ಕೆಲವು ಸ್ಟ್ಯಾಚ್ಯುಟರಿ ಪೇಮೆಂಟ್ಗಳು ಅದ್ರ ಮೂಲಕನೂ ಹೋಗ್ಬೇಕಾಗಿ ಬರುತ್ತೆ, ಎಲ್ಲ ಇರುತ್ತೆ. ಅದು ಐ ಡೋಂಟ್ ನೋ. ಮತ್ತು 13-11 ಈಗ ಕೆದಕ್ತಾ ಇದ್ದೀರಿ ಯಾಕೆ ಅಂತ ನೀವು ಹೇಳಬೇಕು ಆರ್ಥಿಕ ಇಲಾಖೆ. ಸುಮ್ಮನೆ ನೀವು ಇಷ್ಟ ಬಂದಂಗೆ ಆದೇಶ ಪಾಸ್ ಮಾಡೋಕ್ಕಲ್ಲ ಅದು. ಅದು ನಿಮ್ಮದು ಬ್ರದರು, ರಿಲೇಟಿವು, ಫ್ರೆಂಡು, ನನಗಾಗಲ್ಲ ಅವನು ಅಂತ ಅಲ್ಲ. ಅದೆಲ್ಲ ವ್ಯವಹಾರ ನಾಳೆ ಪರ್ಸನಲ್ ಮ್ಯಾಟರ್ ಅಲ್ಲ. ಐ ಡೋಂಟ್ ನೋ, ಐ ಆಮ್ ಸರ್ಪ್ರೈಸ್ಡ್ ಆ್ಯಕ್ಚುಲಿ. ಇಫ್ ದೆರ್ ಇಸ್ ಅ ಪ್ರಾಪರ್ ರೀಸನ್, ಅದು ಎರಡೇ ಬ್ಯಾಂಕ್ಗೆ ಯಾಕೆ ಅಂತ ಹೇಳಬೇಕು ಅದನ್ನು ಜನಕ್ಕೆ, ತಿಳಿಸ್ಬೇಕಲ್ಲ. ಸುಮ್ಮನೆ ನನ್ನ ಇಷ್ಟ ನಾನು ತೀರ್ಮಾನ ತಗೋತೀನಿ ಇನ್ನಕ್ಕೆ ಏನು ನಿಮ್ಮನೆ ದುಡ್ಡಾ? ಸರ್ಕಾರ ನಿಮ್ಮನೆ ದುಡ್ಡ ಅದು? ಇದಕ್ಕೆ ಕಸ್ಟೋಡಿಯನ್ ಥರ ಆಡ್ತೀರಿ. ಅದೇ ಅಧಿಕಾರಿಗಳು ಲೂಟಿ ಹೊಡ್ಕೊಂಡು ತಿನ್ಕೊಂಡು ಹೋದಾಗ ಮಣ್ಣು ತಿಂತ ಕೂತಿರ್ತೀರಿ ಎಲ್ಲರೂ. ಅದು ಆರೋಪ ಅಷ್ಟೇ. ಅದು ಆರೋಪ. ಅವನೇನು ಅಪರಾಧಿ ಆಗ್ಬಿಟ್ಟಿದಾನಾ? ಆರೋಪ. ರಾಜಕೀಯ ದ್ವೇಷ, ಪಿತೂರಿ, ಷಡ್ಯಂತ್ರ ಅಂದ್ರೆ ಆಗೋಯ್ತು. ಸೇಫ್ ಆದ್ರು. ಇದೆರಡು ಬ್ಯಾಂಕಿಂದು ಸಂಬಡಿ ವಿಲ್ ಹ್ಯಾವ್ ಟು ಆನ್ಸರ್. ಏನೋ ನಡೆದಿದೆ ಇದರಲ್ಲಿ, ಏನೊಂದು ಗೊತ್ತಾಗ್ತಿಲ್ವೇ? ನೋಡೋಣ. 78ನೇ ಸ್ವಾತಂತ್ರ್ಯ ಹಬ್ಬ ನಾಳೆ. ಡೆಲ್ಲಿನಲ್ಲಿ ಕೆಂಪುಕೋಟೆ, ರಾಜ್ಯಗಳಲ್ಲಿ ಅವರವರ ಕ್ಯಾಪಿಟಲ್ಗಳು, ರಾಜಧಾನಿಗಳು ತಯಾರಿಯಾಗಿದ್ದಾರೆ. ಪ್ರಧಾನಮಂತ್ರಿಗಳು 7:30 ಧ್ವಜಾರೋಹಣ ಮಾಡ್ತಾರಂತೆ. 6,000 ವಿಶೇಷ ಆಹ್ವಾನಿತರು ಇರ್ತಾರಂತೆ. ನೆಹರು ಅವರು ಇವರಿಗಿಂತ ಹೆಚ್ಚು ಬಾರಿ ಅಂದರೆ 17 ಬಾರಿ ಕೆಂಪುಕೋಟೆ ಧ್ವಜಾರೋಹಣ ಮಾಡಿದ್ದಿದೆ. ಮೋದಿಯವರು 11ನೇ ಸರಿ. ಈ ಸರಿ ಏನೋ ಇಂದಿರಾ ಗಾಂಧಿ ಮಾಡಿದಷ್ಟೇ ಅಂತ ಏನೋ ಈಕ್ವಲ್ ಆಗತ್ತೆ ಅಂತ ಏನೋ. ರೈತರು, ಯುವಕರು, ಮಹಿಳೆಯರು ಈಗೆಲ್ಲರನ್ನೂ ಕರೆದಿದ್ದಾರೆ. ಕರ್ನಾಟಕದ ರಾಜ್ಯದ 6 ಗ್ರಾಮ ಪಂಚಾಯತ್ಗಳ ಮಹಿಳಾ ಅಧ್ಯಕ್ಷರನ್ನು ಕೂಡ ಕರೆಸಿದಾರಂತೆ ಡೆಲ್ಲಿಗೆ. ಬರ್ರಿ ನೀವು ಬಾವುಟ ಆರಿಸೋದು ನೋಡ್ರಿ ಅಂತ. ಮುನ್ನೆಚ್ಚರಿಕೆ ಕ್ರಮ. ನಾಳೆ ಬೆಳಗ್ಗೆ 8:58ಕ್ಕೆ 58 ಯಾಕೆ? ಮುಹೂರ್ತ ಚೆನ್ನಾಗಿರ್ಬೇಕು. ಚೀಫ್ ಮಿನಿಸ್ಟರ್ ಅದೆಲ್ಲ ನಂಬಿಕೆ ಇದೆಯಾ? ಮೇಲ್ನೋಟಕ್ಕಿಲ್ಲ. ಹೌದಾ? ಸರಿ. 58ಕ್ಕೆ ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಗ್ರೌಂಡ್ನಲ್ಲಿ ಮುಖ್ಯಮಂತ್ರಿಗಳು ಧ್ವಜಾರೋಹಣ ಮಾಡ್ತಾರೆ. ಜಮ್ಮು ಕಾಶ್ಮೀರದ ದೋಡಾ ಜಿಲ್ಲೆಯಲ್ಲಿ ಭದ್ರತಾ ಸಿಬ್ಬಂದಿ ಮತ್ತು ಭಯೋತ್ಪಾದಕರ ನಡುವೆ ಗುಂಡಿನ ಚಕಮಕಿ ನಡೆದಿದೆ. ಘಟನೆಯಲ್ಲಿ 48ನೇ ರಾಷ್ಟ್ರೀಯ ರೈಫಲ್ಸ್ನ ಕ್ಯಾಪ್ಟನ್ ದೀಪಕ್ ಸಿಂಗ್ ಹುತಾತ್ಮರಾಗಿದ್ದಾರೆ. ಇದೇ ವೇಳೆ 4 ಉಗ್ರರನ್ನ ಭದ್ರತಾ ಪಡೆಗಳು ಹತ್ಯೆ ಮಾಡಿವೆ. ಈಗಲೂ ದೋಡಾ ಜಿಲ್ಲೆಯಲ್ಲಿ ಸೇನೆ ಕೂಂಬಿಂಗ್ ಆಪರೇಷನ್ ನಡೆಸ್ತಾ ಇದೆ. ಸ್ವಾತಂತ್ರ್ಯೋತ್ಸವದ ದಿನ ದಾಳಿ ನಡೆಸಲು ಉಗ್ರರು ಮುಂದಾಗಿದ್ರು ಅನ್ನೋ ಮಾಹಿತಿ ಹಿನ್ನೆಲೆ ನಿನ್ನೆ ಸಂಜೆ ಕಾರ್ಯಾಚರಣೆಯನ್ನ ನಡೆಸಲಾಗಿತ್ತು. ಖನಿಜ ಮತ್ತು ಗಣಿಗಳಿಂದ ಕೇಂದ್ರ ಸರ್ಕಾರ ವಸೂಲಿ ಮಾಡಿದ್ದ ರಾಯಲ್ಟಿ ಪಾಲಿನ ವಿಚಾರವಾಗಿ ಬಹುದೊಡ್ಡ ಹೋರಾಟ ನಡೀತಾ ಇತ್ತು ರಾಜ್ಯಗಳು ಮತ್ತು ಕೇಂದ್ರದ ಮಧ್ಯೆ. ಅದಕ್ಕೆ ಸುಪ್ರೀಂ ಕೋರ್ಟು ತನ್ನ ತೀರ್ಪನ್ನು ಕೊಟ್ಟಾಗಿದೆ. ಈಗ 2005ರಿಂದ ರಾಯಲ್ಟಿ ಬಾಕಿನ ನೀಡಬೇಕು ಅಂತ ಕೇಂದ್ರ ಸರ್ಕಾರನ ರಾಜ್ಯ ಸರ್ಕಾರಗಳು ಕೋರಬಹುದು ಅಂತ ತೀರ್ಪಿದೆ. ಈಗ ಅದು ಕೊಡುತ್ತೋ ಇಲ್ವೋ ಕೇಂದ್ರ ಸರ್ಕಾರ? ಈಗ 2005ರಿಂದ ಲೆಕ್ಕ ಹಿಡಿದ್ರೆ ಅಲ್ಲಿಂದ ಕೊಡಬೇಕು. 2005ರಿಂದ ಈಗ ಏನು ಹೇಳ್ತಾರೆ? ಈಗ 2005ರಿಂದ ಮೋದಿ ಸರ್ಕಾರ ಕೊಡ್ತಾ ಇಲ್ಲ ಅನ್ಬಿಡೋದು. 2005ರಿಂದ ಅಂತ ಹೇಳಲ್ಲ, ಮೋದಿ ಸರ್ಕಾರ ಕೊಡ್ತಿಲ್ಲ ಅನ್ಬಿಡೋದು. 2005ರಿಂದ UPA ಇತ್ತು, ಕಾಂಗ್ರೆಸ್ಸೇ ಇದ್ದಾಗ. ಅದು ಏನಾಗುತ್ತೋ ಗೊತ್ತಿಲ್ಲ ಒಟ್ಟಲ್ಲಿ. ಈ ಮಧ್ಯೆ ಕೆಲವು ಕೇಂದ್ರ ಇದನ್ನು ಅಪೋಸ್ ಮಾಡಿದೆ. ಬಟ್ ಅದು ಮುಂದಕ್ಕೆ ಏನಾಗುತ್ತೋ ನೋಡೋಣ. ಇಲ್ಲೇ ಸದ್ಯಕ್ಕಂತೂ ಏನಾಗಲಿಕ್ಕಿಲ್ಲ, ರಾಜ್ಯಗಳಿಗೆ ಬರ್ತದೆ. ಇದರ ಲಾಭ ಹೆಚ್ಚಾಗಿ ಒಡಿಶಾ, ಜಾರ್ಖಂಡು, ಬಂಗಾಳ, ಮಧ್ಯಪ್ರದೇಶ, ರಾಜಸ್ಥಾನ ಈಗೆಲ್ಲ ಸಿಗತ್ತೆ. ಕರ್ನಾಟಕಕ್ಕೂ ಸಿಗತ್ತೆ ಒಂದು ಸ್ವಲ್ಪ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ಮ ರಾಜ್ಯಕ್ಕೆ ಏನಾದ್ರು ಒಂದು ಹೊಸ ರೆವಿನ್ಯೂ ಅಂತ ಯಾವ್ದಾದ್ರು ಸಣ್ಣದಾಗಲೋ ಮಧ್ಯಮದಲ್ಲೋ ಬರ್ತಾ ಇದ್ರೆ ಇದರಲ್ಲೇ ಬರಬೇಕೀಗ. ಇನ್ನು ಹೊಸ ರೆವಿನ್ಯೂ ಯಾವುದೂ ಇಲ್ಲ, ಎಲ್ಲ ಆಲ್ಮೋಸ್ಟ್ ಮುಗಿಸಿದ್ದಾರೆ. ಪೆಟ್ರೋಲ್ಗೆ ಹಾಕಿದ್ರು, ಪವರ್ಗೆ ಬೇರೆ ಬೇಕಾದ್ರೆ ಹಾಕ್ಬೋದು ಹೊಸದಾಗಿ. ಇದೆಲ್ಲ ಬಡವರಿಗೋಸ್ಕರ ಹೇಳಿದ್ರಲ್ಲ, ಗ್ಯಾರಂಟಿಗಳಿಗೆ ಹಣ ಬೇಕಿಲ್ವೇನ್ರಿ ಅಂತ. ಈಗ ಅದನ್ನು ಕತ್ತರಿಸ್ಬಿಡೋದು. ಅಲ್ಲಿ ಟ್ಯಾಕ್ಸು ಹಾಕು, ಇಲ್ಲಿ ಗ್ಯಾರಂಟಿನೂ ಕತ್ತರಿಸು. ಯಪ್ಪೋ, ಎಂಥ ಡಬಲ್ ದೋಕಾಗಿರಾಕಿಗಳಂಗಾರೆ. ಆದ್ರೆ ಜನ ಕಲ್ಯಾಣ ಆಗ್ತಿದೆ ಅಂದ್ರು. ಬಡವರ ಪರ ನಾವು ಅಂದ್ಬಿಡೋದು. ಇಲ್ಲಿ ಟ್ಯಾಕ್ಸ್ ಹಾಕುವಾಗ ಹೇಳಿದ್ದು ಗ್ಯಾರಂಟಿಗೆ ಅಂದ್ರು. ಈಗ ಗ್ಯಾರಂಟಿನೂ ಕತ್ತರಿಸ್ಕೊಳ್ಳೋದಂತೆ, ಇಲ್ಲೂ ಟ್ಯಾಕ್ಸ್ ಹಾಕೋದಂತೆ.
ಒಟ್ನಲ್ಲಿ ಉಳಿಸೋ ಸ್ಕೀಮು. ಏನು ಈ ಥರ ನಿಜವಾಗ್ಲೂ ಡಬಲ್ ಬ್ರೈನ್ ಸರ್ಕಾರ ಇದು. ಡಬಲ್ ಬ್ರೈನ್. ಹಾಂ, ಅವರು ಡಬಲ್ ಎಂಜಿನ್ ಅಂತಿದ್ರಲ್ವಾ, ಹೌದು. ಹಂಗೆ. ಇನ್ನು ಕೋವಿಡ್ ವೇಳೆ ಪಡೆದಿದ್ದ 2.5 ಲಕ್ಷ ಸಾಲ ಮರುಪಾವತಿ ಮಾಡಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಜನ ಸ್ಮಾಲ್ ಫೈನಾನ್ಸ್ ಸಿಬ್ಬಂದಿ ಕುರಿ ಮೇಕೆಗಳಿದ್ದಂತಹ ಮನೆಯನ್ನ 2 ತಿಂಗಳ ಕಾಲ ಕೂಡ ಹಾಕಿ ಬೀಗ ಹಾಕಿ ಅಮಾನವೀಯ ವರ್ತನೆಯನ್ನ ತೋರಿರೋದು ದೇವನಹಳ್ಳಿ ಸಮೀಪದ ವಿಜಯಪುರದಲ್ಲಿ ಆಗಿದೆ. ಇದರಿಂದ ವೃದ್ಧ ದಂಪತಿಯಂತೂ ಕಂಗಾಲಾಗಿದ್ದಾರೆ. 2 ತಿಂಗಳ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಏಣಿ ಹಾಕೊಂಡು ಮನೆ ಮೇಲೆ ಹೋಗೋದು, ಮನೆ ಒಳಗೆ ಇಳಿದು ಆ ಕುರಿ ಮೇಕೆಗೆ ಮೇವು ಹಾಕೋ ಕೆಲಸವನ್ನ ಮಾಡಿದ್ದಾರೆ. ಕೊನೆಗೆ ಸುದ್ದಿ ಮಾಧ್ಯಮಗಳಲ್ಲಿ ಬಿತ್ತರಾದ ನಂತರ ತಾಲೂಕು ಆಡಳಿತ ಎಚ್ಚೆತ್ತುಕೊಳ್ತು. ತಹಶೀಲ್ದಾರ್ ಹೋಗಿ ಬೀಗ ತೆಗೆಸಿ ಅವನೇನೋ ಬೀಗ ಹಾಕ್ದ, ಯಾರೋ ಬೀಗ ಹಾಕಿದಾನೆ ಅಂತ ಇಟ್ಕೊಳ್ಳೋಣ. ಊರಿನಲ್ಲಿ ಯಾರು ಬೀಗ ಹಾಕಿರೋದು ನೋಡಿಲ್ವಾ? 2 ತಿಂಗಳು ನೋಡಿದ್ರಲ್ಲ ಸರ್. ಒಂದಿನ 2 ದಿನ ಆದ್ರೂ ಓಕೆ. ಹೌದು. ಊರಿನಲ್ಲಿ ಯಾರು ನೋಡ್ಲಿಲ್ವಾ ಅದನ್ನ? ಕಂಡಿದ್ದಕ್ಕೆಲ್ಲ ವೀಲ್ ಅನ್ಕೊಂಡು ಓಡಾಡ್ತಿರ್ತೀರಿ, ಯಾರು ನೋಡ್ಲಿಲ್ವಾ ಇದನ್ನ? ನಿರ್ಲಕ್ಷ್ಯ. ಆಶ್ಚರ್ಯಪ್ಪ. ಗುಜರಾತ್ನ ಗಿರ್ ಅಭಯಾರಣ್ಯಕ್ಕೆ ಹೊಂದಿಕೊಂಡಿರುವ ಅಮ್ರೇಲಿನಲ್ಲಿ 2 ಸಿಂಹ ಮತ್ತು 2 ನಾಯಿಗಳ ನಡುವೆ ಕುತೂಹಲಕಾರಿ ಫೈಟ್. ಸಿಂಹ ನಾಯಿಗಳನ್ನ ಪರ್ಸಕ್ ನೋಡಿದೆ, ನಾಯಿಗಳು ಬವಾವು ಹೊಂದಿದೆ. ಸರಿ, ಸಿಂಹ ಮತ್ತು ನಾಯಿಗಳ ನಡುವೆ ಗೇಟ್ ಇತ್ತಂತೆ, ಹಂಗಾಗಿ ಏನೂ ಆಗಿಲ್ಲ. ಹಂಗಂಗೆ ಅವೆರಡುವೆ ಏಯ್ ಅಂದ್ಬಿಟ್ಟು ಜಗಳ ಆಡ್ಕೊಂಡಿವೆ. ಬೌಂಡ್ರಿ ಕ್ರಾಸ್. ವಿಡಿಯೋ ಚೆನ್ನಾಗಿದೆ ಅಂತ. ಅದು ಗೇಟ್ ಮುರಿದೋಗಿದ್ದರೆ ನಾಯಿ ಕತೆ ಮುಗಿದೋಗಿರೋದು ಪರಿಸ್ಥಿತಿ ಎರಡಿದ್ದು. ಆಲ್ ರೈಟ್.